ಇದಕ್ಕೆ ನಾನು ಅರಿಶಿನ, ಖಾರ ಪುಡಿ ಮತ್ತು ಗರಂ ಮಸಾಲ, ಮನೆಯಾಗ ಮಾಡಿರುವಂಥ ಮಸಾಲ 4 ಥರ ಮಸಾಲವನ್ನು ಹಾಕೀನಿ. ಸೊ ಇಲ್ಲಿ ಹುಣಸೆ ಹಣ್ಣು ಮತ್ತು ಕಲ್ಲುಪ್ಪು ಅಂತ ಬರ್ತದೆ ಬ್ರೌನ್ ಕಲರ್ ಮ್ಯಾಗ, ಅದನ್ನು ಹಾಕಿ ನೆನೆ ಹಾಕಿಟ್ಟಿನಿ. ಅದು ಹೆಂಗಿರ್ತೈತಿ ತೋರಿಸ್ತೇನೆ ಒಂದು ನಿಮಿಷ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬ್ರೌನ್ ಕಲರ್ ಬಂದತ್ತಲ್ಲ, ಇದು ಬ್ರೌನ್ ಕಲರ್ ಕಲ್ಲುಪ್ಪು. ಸೊ ಇದನ್ನು ಹಾಕಿದ್ದೀನಿ, ಸ್ವಲ್ಪ ಒಂದು ಚುಟುಕಿ ಅಷ್ಟು ಹಾಕಬೇಕು. ಇಲ್ಲೇ ರೇಷನ್ ಅಕ್ಕಿ ಮತ್ತು ಉದುರುಬೇಳೆಯನ್ನು ನೆನೆ ಹಾಕಿಟ್ಟಿನಿ. 1 ಗ್ಲಾಸ್ ರೇಷನ್ ಅಕ್ಕಿಗೆ ಅರ್ಧ ಗ್ಲಾಸ್ ಉದುರುಬೇಳೆನ ತೊಗೊಂಡಿನಿ. ಅಂದರೆ ನೀವು ಅಕ್ಕಿ ಎಷ್ಟು ಹಾಕ್ತೀವಿ ಅದರ ಅರ್ಧ ಉದುರುಬೇಳೆ ತೊಗೋಬೇಕಾಗ್ತದೆ. ಸೊ ಇಲ್ಲಿ ನಾನು ಬಿಸಿಬೇಳೆ ಭಾತ ಒಂದು ಮಸಾಲ ಪೌಡ್ರ್ ತೊಗೊಂಡಿನಿ. ಇಲ್ಲ ನಿಮ್ಗೆ ಬೇಕಂದ್ರೆ ನಾ ಇದನ್ನು ಮೊದಲು ಇತ್ತು ನನ್ನ ಕಡೆ, ಅದಕ್ಕೆ ತೋರಿಸೋ ಅಂತೀನಿ. ನಾನು ಇನ್ನೊಂದು ನಿಮ್ಗೆ ಬಿಸಿಬೇಳೆ ಭಾತ್ ಪೌಡ್ರು ಕೂಡ ನಾವು ಮನೆಯಾಗ ಮಾಡಿದ್ದೈತಿ, ಅದನ್ನ ತೋರಿಸ್ತೀನಿ ಒಂದು ನಿಮಿಷ. ನೀವು ಇದನ್ನು ಎಳ್ಳು ಮತ್ತು ಶೇಂಗಾ ಕಾಳು ಎಲ್ಲ ಚಕ್ಕಿ ಲವಂಗ ಮನಾಗ ಹುರಿದ ಕೆಂಪು ಮೆಣಸಿನ್ಕಾಯಿ ಅದು ಹುರಿದ ಮಾಡ್ಕೋಬೋದು. ಸೊ ಅದು ಮೊದಲು ಮಾಡಿದ್ದು ಅದು ಖಾಲಿ ಆಗೈತಿ. ಇನ್ನೊಮ್ಮೆ ನಾವು ಮಾಡಿದಾಗ ಅದನ್ನ ತೋರಿಸ್ತೀವಿ. ಅದಿಲ್ಲ ಅರ್ಜೆಂಟಿಗೆ ಅಂತ ನಾನು ಈ ಬಿಸಿಬೇಳೆ ಭಾತ್ ಮಸಾಲ ಪೌಡ್ರನ್ನ ಯೂಸ್ ಮಾಡೋ ಅಂತೀನಿ. ಸೊ ಇಲ್ಲಿ 2-3 ಆಲೂಗಡ್ಡೆಯನ್ನು ಹೆಚ್ಚೀನಿ, ಸ್ವಲ್ಪ ಟೊಮಾಟೋವನ್ನು ಹಚ್ಚೀನಿ, 2-3 ಒಂದು ಉಳ್ಳಾಗಡ್ಡಿಯನ್ನು ಹೆಚ್ಚೀನಿ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಕರಿಬೇವನ್ನು ತೊಗೊಂಡಿನಿ. ಆ್ಯಂಡ್ ಇಲ್ಲಿ ದೊಣ್ಣೆ ಮೆಣಸಿನ್ಕಾಯನ್ನ ನಾನು ಈ ಥರ ಹೆಚ್ಕೊಂಡೀನಿ. ಆ್ಯಂಡ್ ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಯೂಸ್ ಮಾಡಾಕಂತೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ 2-3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ತೊಗೊಂಡೀನಿ. ಸೊ ನೀವು ಎಣ್ಣೆಯನ್ನು ಎಷ್ಟು ಹೆಂಗೆ ಅಡುಗೆಗೆ ಯೂಸ್ ಮಾಡ್ಕೋತೀವಿ ಆ ಥರ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ 8 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೀನಿ. ಸೊ ಈಗ ಎಣ್ಣೆ ಕಾದ ನಂತರ ಸಾಸ್ಮಿ ಮತ್ತು ಜೀರಿಗೆಯನ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ಅವು ಚಟ್ ಅಂದಮೇಲೆ ಸೊ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಶುಂಠಿಯನ್ನು ಹಾಕೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ 2 ಮಿಕ್ಸ್ ಅದ. ನೀವು ನಿಮ್ಮ ಕಡೆ ಅಲ್ಲ ಮತ್ತು ಬೆಳ್ಳುಳ್ಳಿ ಇದ್ದರೆ ಜಜ್ಜಿ ಕೂಡ ಹಾಕ್ಕೋಬೋದು, ಅಥವಾ ಈ ಥರ ಹಾಕ್ಕೋಬೋದು. ಸೊ ಇಲ್ಲಿ ಫಸ್ಟ್ ಕರಿಬೇವನ್ನು ಹಾಕ್ತೀನಿ ಎಣ್ಣೆ ಒಳಗಡೆ. ನೆಕ್ಸ್ಟ್ ಹೆಚ್ಚಿರೋಂಥ ಉಳ್ಳಾಗಡ್ಡಿಯನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಟೊಮ್ಯಾಟೋವನ್ನು ಕೂಡ ಹಾಕ್ಕೊಂಡು ಸೊ ಅದನ್ನ ಒಂದು ರೌಂಡ್ ಫ್ರೈಯನ್ನು ಮಾಡಿ. ಸೊ ನೆಕ್ಸ್ಟ್ ಈಗ ಹೆಚ್ಚಿರುವಂಥ ದೊಣ್ಣೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತ ಕರೀತಾರೆ, ಅದನ್ನು ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಆಲೂಗಡ್ಡೆ ಮತ್ತು ಎಲ್ಲ ತರಕಾರಿಗಳನ್ನು ಹಾಕ್ತೀನಿ. ನೀವು ತರಕಾರಿ ಇಷ್ಟ ಹಾಕಬೇಕಂತ ಏನಿಲ್ಲ. ನಿಮ್ಮ ಕಡೆ ಕ್ಯಾರೆಟ್, ಬೀನ್ಸ್ ಮತ್ತು ಬೂದ್ ಗುಂಬಳಕಾಯಿ ಅಂತ ಕೂಡ ಕರೀತೀವಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಇನ್ನೂ ಟೇಸ್ಟಾಗಿ ಕೂಡ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಸಾಲ್ಟನ್ನು ಮಿಕ್ಸ್ ಮಾಡಿಕೊಟ್ಟೆ. ಈಗ ನೆಕ್ಸ್ಟ್ ನೆನೆಸಿಟ್ಟಿರುವಂಥ ಅಕ್ಕಿ ಮತ್ತು ತೊಗರಿ ಬೇಳೆ ಹಾಕೊಂತೀನಿ, ನೋಡ್ಬೋದು. ಸೊ ಇನ್ನು ಒಂದು ಸ್ವಲ್ಪ ಡ್ರೈ ಮಿಕ್ಸನ್ನು ಕೊಡಿ ಅದ್ರ ಜೋಡಿ. ಸೊ ನೋಡ್ಬೋದು ಈ ಥರ. ಈಗ ನಾನು ಮೊಸರು ಕಳಿಸಿಟ್ಟಿದ್ನಲ್ಲ ಅಷ್ಟು ಮಸಾಲಾನ ಅದನ್ನು ಹಾಕ್ತೀನಿ. ಅದನ್ನ ಹಾಕಿ ಒಂದು ಮಿಕ್ಸನ್ನು ಕೊಡ್ತೀವಿ, ನೋಡ್ಬೋದು. ಒಂದು ಸ್ಪೂನ್ ಖಾರ ಪುಡಿಯನ್ನು ಹಾಕೀನಿ, ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಸ್ಪೂನನ್ನು ಆಮೇಲೆ ಒಗ್ಗರಣೆ ಕೊಡೋದು ಮುಂದೆ ಹಾಕ್ತೀನಿ, ನೋಡ್ಬೋದು. ಈಗ 1 ಸ್ಪೂನ್ ಅರಿಶಿನವನ್ನು ಕೂಡ ಹಾಕಿದ್ದೀನಿ. ಸೊ ಇದನ್ನ ಈಗ ಮತ್ತೊಂದು ಸತ ಮಿಕ್ಸನ್ನು ಕೊಡ್ತೀನಿ. ನಾವಿಲ್ಲಿ ಕಂಪ್ಲೀಟಾಗಿ 1 ಚರ್ಗಿ ನೀರನ್ನು ಹಾಕೊಂತೀವಿ, ಯಾಕಂದರೆ ಸ್ವಲ್ಪ ಮೆತ್ತಗಾಗಲಿ, ಮಿದುವಾಗಿ ಬರಲಿ. ಬಿಸಿಬೇಳೆ ಭಾತ್ ಜಾಸ್ತಿ ಮಿದುವಿದ್ರೆ ಟೇಸ್ಟ್ ಬರ್ತದೆ ಅಂದು. ಸೊ ಇಲ್ಲಿ ನಾನು 1 ಕಪ್ಪಷ್ಟು ಶೇಂಗಾ ಕಾಳನ್ನು ಹಾಕೊಂಡ್ರೆ, ಶೇಂಗಾ ಬೇಳೆ ಇದ್ದರೆ ಅದನ್ನು ಕೂಡ ಹಾಕೋರಿ, ಟೇಸ್ಟ್ ಆಗ್ತದೆ. ಸೊ ಈಗ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತೀನಿ. ನೀವು ಬೆಲ್ಲ ತಿಂತೀನಂದರೆ ಹಾಕೋಬೋದು, ಇಲ್ಲ ನಡೀತದೆ. ನೀವು ಖಾರ ಮತ್ತು ಹುಳಿ ಜಾಸ್ತಿ ತಿನ್ನೋರಿದ್ರೆ ಬೆಲ್ಲ ಹಾಕೋ ಜರೂರತ್ ಇರೋಂಗಿಲ್ಲ. ಇಲ್ಲಿ ನಾನು ಒಂದು ಬೆಲ್ಲವನ್ನು ಹಾಕಿ ಇದು ನಾನು ಫ್ಲೇಮ್ ಸಣ್ಣಗೆ ಇಟ್ಟಿದ್ದೀನಿ. ಸೊ 8 ಸೀಟಿ ಆದರೆ ಚಲೋ ಆಗ್ತದೆ, ಹಣ್ಣಗೆ ಕುದೀತದೆ, ನೋಡ್ಬೋದು. ಆಮೇಲೆ ಮತ್ತೆ ವಿಡಿಯೋ ತೋರಿಸಿ ಒಂದು ಸ್ವಲ್ಪ ಮಿಕ್ಸ್. ಸೊ ಇದನ್ನ ಈಗ ಓಪನ್ ಮಾಡಿವಿ, ನೋಡ್ಬೋದು ಈ ಥರ ಹಣ್ಣನ್ನಾಗಿ ಆಗದೆ. ಸೊ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಸೊ ಇದಕ್ಕೆ ಒಗ್ಗರಣೆ ಹೆಂಗೆ ಹಾಕೋದಂತ ಹೇಳ್ಕೊಡ್ತೀನಿ, ಬನ್ನಿ ಈಗ ಒಗ್ಗರಣೆನ ಹಾಕೋಣ. ಈಗ ನೋಡ್ಬೋದು, ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತೀನಿ. ಸೊ ಈಗ ಬಿಸಿ ಆಗದೆ. ಸೊ ಅದಕ್ಕೆ ಜೀರಿಗೆಯನ್ನು ಹಾಕೀನಿ.
ನಾನು ನಿಮ್ಗೆ ಆಗಲೇ 1 ಟೇಬಲ್ ಸ್ಪೂನ್ ಖಾರವನ್ನು ಹಾಕಿದ್ದೆ, ಇಲ್ಲೇ ಮತ್ತೊಂದು ಟೇಬಲ್ ಸ್ಪೂನ್ ಎಣ್ಣೆ ಒಳಗೆ ಖಾರವನ್ನು ಹಾಕ್ತೀನಿ. ಈಗ ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡರನ್ನು ಹಾಕ್ಕೊತೀನಿ. ಈಗ ನಾನು ಇಲ್ಲಿ ನೆನೆಸಿಟ್ಟಿರುವಂಥ ಹುಣಸೆಹಣ್ಣು ರಸವನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ನೋಡ್ಬೋದು ಇಲ್ಲಿ ಒಂದು ಕುದಿಯನ್ನು ಕುದಿಲಿಕ್ಕೆ ಬಿಡಿ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿದ್ದೇವೆ, ಯಾಕಂದರೆ ಇದಕ್ಕೆ ಮತ್ತೆ ಇದರೊಳಗೆ ರೈಸ್ ಹಾಕಿ ಒಂದು ಕುದಿಯನ್ನು ಕುದಿಸ್ತೀವಿ, ಅಂದರೆ ಟೇಸ್ಟ್ ಬರ್ತದೆ ಅಂತೆ. ಸೊ ಇದಕ್ಕೆ ನೀವು ಬೇಕಂದ್ರೆ ಮತ್ತು ಸ್ವಲ್ಪ ಅರಿಶಿನ ಮತ್ತು ಖಾರವನ್ನು ಆ್ಯಡ್ ಮಾಡ್ಕೋಬೇಕು. ನಾವು ಅರಿಶಿನ ಅದಕ್ಕೆ ಹಾಕಿದ್ದೀವಿ, ಅದಕ್ಕೆ ನಾವು ಇದಕ್ಕೆ ಅರಿಶಿನ ಹಾಕೋಂಗಿಲ್ಲ. ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ತೀವಿ ರುಚಿಗೆ ತಕ್ಕಷ್ಟು. ಈಗ ಒಂದು ಕುದಿ ಕುದಾಕುಂತದ ನೋಡ್ಬೋದು. ಇದಕ್ಕೆ ನಾನು ರೈಸ್ ಹಾಕ್ತೀನಿ. ರೈಸ್ ಹಾಕಿದ ಮಗು ಒಂದು ಕುದಿಯನ್ನು ನೀವು ಕುದಿಸ್ಬೇಕಾಗ್ತದೆ. ಸೊ ಈ ಥರ ನೀವು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನ ಒಂದು ಕುದಿಯನ್ನು ಕುದಿಸ್ರಿ. ನಿಮ್ಮ ಬಿಸಿಬೇಳೆಬಾತು ರೆಡಿಯಾಗಿದೆ. ನಮ್ಮ ಬಿಸಿಬೇಳೆಬಾತು ರೆಡಿಯಾಗಿದೆ. ಸವಿಯಲು ಸಿದ್ಧವಾಗಿರಿ.